ನಾನು ಎಲ್ಲ ಒಳ್ಳೇದಾಗುತ್ತೆ, ವಿಜಿ ತುಂಬ ಖುಷಿ ಪಡ್ತಾಳೆ, ನನಗಿನ್ನೂ ಚೆನ್ನಾಗಿ ದುಡ್ಡು ಕೊಡ್ತಾಳೆ ಅಂತ ಹೇಳಿ ಅತಿ ಆಸೆ ಪಟ್ಕೊಂಡು ನೀನು ಮಾಡಿರೋ ಕೆಲಸ ಚೆನ್ನಾಗೈತಕ್ಕ, ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ತುಂಬ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡು ನಾನು ಈ ಕೆಲಸ ಮಾಡಿದೆ. ಆದರೆ ವಿಜಿ ಬೇಜಾರಾಗಿದ್ದಾಳೆ. ಅವನ್ನ ಗಾಡಿದ್ಕೆ ಅವ್ರ ಗಂಡ ಹೆಂಡ್ತಿ ಎಲ್ಲರೂ ಚೆನ್ನಾಗಿರೋದಕ್ಕೆ ಅವನ ಹೆಸರು ಬೇರೆ ಹರ್ಷ ಅಂತೆ. ನಾನು ಅವನ ಹೆಸರು ತಿಳ್ಕೊಳ್ಳಿಲ್ಲ, ಎಲ್ಲ ಉಲ್ಟಾಗೋಗ್ಬಿಡ್ತಲ್ಲಪ್ಪ. ಇವತ್ತು ದುಡ್ಡು ಬೇರೆ ಕೊಡಬೇಕು ಅವರಿಗೆ, ಬರ್ಸಿರೋರಿಗೆ. ನಾನು ಇವಾಗ ಕೊಡಲಿಲ್ಲ ಅಂತಂದರೆ ಅವ್ನು ಬಂದು ಗಲಾಟೆ ಮಾಡ್ತಾನೆ. ಆಗ ರಾತ್ರಿನೂ ಕೊಡೋಕ್ಕ ನನಗೆ ದುಡ್ಡು ಅಂತಂದ. ಕೊಡ್ತೀನಿ ಹೇಳಪ್ಪ ಅಂತ ಹೇಳಿದ್ದೀನಿ, ಅದಕ್ಕೆ ದುಡ್ಡು ಕೇಳ್ತೀನಿ ವಿಜಿ ಹತ್ರ. ಏನೋ ಅಂತಾಳೋ ಏನೋ, ಬೇಜಾರಾಗಿದ್ದಾಳೆ. ಏನು ಮಾಡೋಕ್ಕಾಗುತ್ತೆ, ಕೊಡಮ್ಮ ಅಂತೀನಿ. ವಿಜಿ ವಿಜಿ ಏನೋ ವಿಜಿ, ದುಡ್ಡು ಬೇಕಾಗಿತ್ತು ಕಣಮ್ಮ, ಆದರೆ ಹೆಸರು ಬರ್ಸಿದ್ನಲ್ಲ, ನೀನು ಕೊಡ್ತೀಯ ಅನ್ನೋದೊಂದು ಧೈರ್ಯದ ಮೇಲೇ ನಾನು ಅದು ಹೆಸರು ಬರ್ಸಿದ್ದೆ. ಅದಕ್ಕೆ ಅವನು 20 ಸಾವಿರ ತಗೊಳತ್ತಾಗ ಈಗ 50 ಸಾವಿರ ತಗೊಳ್ತಾ ಇದ್ದಾನೆ ಅವನು. ರಾತ್ರಿ ಟೈಮ್ ಬಂದು ಅಷ್ಟೊತ್ತಾಗಿ ಬರಿಬೇಕಂತಂದರೆ ಅದೆಲ್ಲ ಯಾರು ಆಗಲ್ಲಕ್ಕ, ಹಂಗೆಲ್ಲ ಬರೆದ್ರೆ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಬರಲ್ಲ ಅಂತಂದ. ರಾತ್ರಿ ಟೈಮ್ ಅಂದರೆ ಅದೇನೋ ಸುಮ್ಮನೆ ನೀವು ಯಾರ ಮೇಲೇನೋ ದ್ವೇಷಕ್ಕೋಸ್ಕರ ಹಂಗೆ ಬರೆಸ್ತಾ ಇರೋದು, ಇಲ್ಲಾಂದರೆ ಆಗ್ಲತ್ತಲ್ಲೇ ಬರೆಸ್ತಾ ಇದ್ದೀರಾ ಅಂತ ಹೇಳ್ದ. ಅದಕ್ಕೆ ಅವನು 50 ಸಾವಿರ ಕೇಳ್ದಾಗ ಗೊತ್ತಾ ಹಿಂಗೈತೆ ಅಂತ ಹೇಳಿ. ಅದಕ್ಕೆ ಇವಾಗ ದುಡ್ಡು ಬೇಕಾಗಿತ್ತು ವಿಜಯ್, 50 ಸಾವಿರ ಅವನಿಗೆ ಕೊಡೋದಕ್ಕೆ ಹುಡುಗನಿಗೆ. ಇಲ್ಲ ಅಂತಂದ್ರೆ ಮನೆ ಹತ್ರ ಬರ್ತಾನೆ ಅವನು. ದುಡ್ಡು 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 ಎಲ್ಲೈತೆ ದುಡ್ಡು, ಎಲ್ಲೈತೆ ದುಡ್ಡು? ಎಲ್ಲೂ ಇಲ್ಲ. ನಾನೇನು ಇಲ್ಲಿ ದುಡ್ಡಿನ ಮರ ಹಾಕಿದ್ದೀನಾ? ಹಾಂ, ನೀವು ಮಾಡಿದ್ರೆ ಯಾರನ್ನೋ 4 ಜನ ಮೆಚ್ಚ ಅಂತ ಕೆಲಸ ಮಾಡಬೇಕು, ಅವ್ರು ಖುಷಿ ಪಡ ಅಂತದ್ದು ಮಾಡಿದ್ದೀರಾ. ಹೋಗಿ ಹೋಗಿ ನಮ್ಮ ಕಣ್ಣೆದ್ರಿಗೆ ಅವ್ರು ಎಷ್ಟು ನಗಾಡಿದ್ರು ಗೊತ್ತಾ ನನಗೆ. ಅವರಿಬ್ಬರು ನಗಾಡ್ತಾ ಇದ್ರೆ ನನಗೆ ಅವಳು ಸುಗುಣ ನನ್ನ ಎದುರಿಗೆ ನಗ್ತಾ ಇರಬಾರ್ದು, ಅಳ್ತಾ ಇರಬೇಕು ಗೊಳೋ ಅಂತ ಯಾವಾಗ್ಲೂ. ಅವ್ನು ಹಿಡ್ಕೊಂಡು ಹೊಡಿಬೇಕಾಗಿತ್ತು, ಅವ್ನ ಗಂಡ ಹಿಡ್ಕೊಂಡು ಹೊಡಿಬೇಕಾಗಿತ್ತು, ಅವಳು ಗೊಳೋ ಅಂತ ಅಳಬೇಕಾಗಿತ್ತು. ಆವಾಗ 50 ಸಾವಿರ ಅಲ್ಲ, ಲಕ್ಷ ಬೇಕಾದರೂ ಕೊಡ್ತಿದ್ದೆ. ಹೇಳಿಲ್ವ ಲಕ್ಷ ಬಹುಮಾನ ಅಂತ ಹೇಳಿ? ಅದು ಹಾಗಿದ್ರೆ ಮಾತ್ರ ನಾನು 1 ಲಕ್ಷ ಕೊಡ್ತಿದ್ದೆ. ಹಿಂಗಾದ್ರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ನನ್ನ ಕೈಲಿ. ದುಡ್ಡು ಎಲ್ಲೈತಕ್ಕ, ಕೊಡೋಕ್ಕಾಗಲ್ಲ ನನ್ನ ಕೈಲಿ ದುಡ್ಡು. ನೀವೆಂಥ ಕೆಲಸ ಮಾಡಿದ್ದೀರಾ, ಅವರಿಬ್ರು ನಗಾಡ ಅಂತ ಕೆಲಸ ಮಾಡಿದ್ದೀರಾ ನೀವು. ನೀನು ಬೇಜಾರಾಗಿದ್ಯಾ ಅಂತ ಗೊತ್ತು ಕಣಪ್ಪ ವಿಜಯ್. ಬೇಜಾರಾಗ್ಬಿಡ ಕಣಪ್ಪ, ಬೇಜಾರಾಗ್ಬಿಡ. ನೀನು ಬೇಜಾರಾಗಬಾರ್ದು ಕಣಪ್ಪ, ಆಗ್ಬಾರ್ದಂತೆ ಆಗಬಾರ್ದು ಬೇಜಾರು. ಎಷ್ಟು ಬೇಜಾರು ಮಾಡಿಸಿದ್ದೀರಾ ಗೊತ್ತಾ ನೀವು. ಇವಾಗ ಅವನು ಏನು ಬಿಲ್ಡಪ್, ಹೇ ನಾನು ಹರ್ಷ, ನಾನು ಸುಗುಣ ಮದುವೆ ಆಗಿದ್ದೀವಿ ಅಂತ ಹೇಳಿ ಬರ್ಸಿದ್ದೀನಿ ಅಂತ ಹೇಳಿ ಬಂದು ನಗಾಡ್ತಾ ಇದ್ದಾನಲ್ಲ. ಹೆಂಡ್ತಿ ಮುಂದೆ ಸ್ಕೋಪ್ ಬೇರೆ ನೋಡೇ ಸುಗುಣ ಹೆಂಗೆ ಬರ್ಸಿದ್ದೀನಿ ನನ್ನ ಹೆಸ್ರ ಅಂತವನಿ. ಇವಾಗ ಅವಳಿಗೆ ಅಯ್ಯೋ ನನ್ನ ಗಂಡನೇ ಗ್ರೇಟು, ನನ್ನ ಗಂಡನೇ ನಾನು ಚೆನ್ನಾಗಿ ನೋಡ್ಕೊಳ್ಳೋದು, ಎಲ್ಲ ಕಡೆ ನನ್ನ ಹೆಸ್ರೈತೆ ಅಂತ ಹೇಳಿ ಎಷ್ಟು ಸ್ಕೋಪ್ ಕೊಡ್ತಾ ಇದ್ದಾಳೆ ಅವಳು. ಅದಾಗಬಾರ್ದು, ಅದಾದ್ರೆ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ನನ್ನ ಕಣ್ಣಿಂದ ಸುಗುಣ ಚೆನ್ನಾಗಿರಬಾರ್ದು, ನಾನು ಚೆನ್ನಾಗಿರಬೇಕು ಅಷ್ಟೇ. ಅವಳು ಯಾವಾಗಲೂ ಅಂತ ಅಳ್ತಾ ಇರಬೇಕು. ಆ ದೃಶ್ಯ ನೋಡೋದಾದ್ರೆ ನಾನು ನೋಡ್ತೀನಿ, ಅವಳು ನಗಾಡೋದು ನೋಡೋಕ್ಕಾಗಲ್ಲ ನನ್ನ ಕೈಲಿ. ಅಲ್ಲ ಅಕ್ಕ, ಇವಾಗ ದುಡ್ಡು ಕೊಡಬೇಕಲ್ಲ, ಏನೋ ನೀವು ಖುಷಿ ಪಡ್ತೀರಾ, ಅದು ಏನೋ ಅವ್ರ ಹೆಸ್ರು ಗೊತ್ತಿಲ್ದಲೇ ಹಂಗೆ ಮಾಡಿ ಫಸ್ಟ್ ಅವ್ರ ಹೆಸ್ರು ತಿಳ್ಕೊಬೇಕಾಗಿತ್ತು. ಇವಾಗ ಅವ್ರದ್ದು ಅದೇ ಆಗಿರೋದ್ರಿಂದನ ಏನು ಮಾಡೋಕ್ಕಾಗಲ್ಲ. ಯಾರು ಅಕ್ಕ ಅದೇ ಹೆಸ್ರಾಗಲಿಲ್ಲ ಅಂತಂದರೆ ಯಾಕೆ ಗಂಡಸು ಸುಮ್ಮನೆ ಇರ್ತಿರ್ಲಿಲ್ಲ ಅಕ್ಕ, ಚೆನ್ನಾಗಿ ಹೊಡೆದು ಬಿಡೋಣ. ಏನು ಮಾಡಲಿ, ನಾವು ಹೆಸ್ರು ತಿಳ್ಕೊಂಡಲೇ ಈ ಮಿಸ್ಟೇಕ್ ಮಾಡಿಬಿಟ್ವಿ. ನಾವು ಹೆಸ್ರು ತಿಳ್ಕೊಬೇಕಾಗಿತ್ತು, ಹೆಸ್ರು ತಿಳ್ಕೊಂಬಲಿಲ್ಲ. ಮಾತಾಡಬೇಡಿ ನನಗೆ, ನಾನು ರೇಗಾಡ್ತಾ ಇದ್ದೀನಿ, ನನಗೆ ಮಾತಾಡಬೇಡ್ರಿ. ನನಗೆ ಇಲ್ಲಿ ನೋಡಿ ಟೆನ್ಷನ್ ಆಗ್ತಾಯಿದೆ. ಅವಳು ನಗಾಡೋದೆಲ್ಲ ನನಗೆ ತಲೆಯಲ್ಲಿ ಬರ್ತಾ ಐತೆ. ಅವ್ನು ನಗಾಡ್ತಾ, ಅವ್ನು ಹೇಳ್ತಾ ಇರೋದು, ಅವ್ನು ಸ್ಕೋಪ್ ಕೊಡ್ತಾ ಇರೋದು, ಅವಳು ನಗಾಡ್ತಾ ಇರೋದು ಎಲ್ಲ ನನ್ನ ನೆನೆಸ್ಕೊಬಿಟ್ರೆ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ತೈತೆ. ಏನು ನನ್ನ ಹೆಸರು ಎಲ್ಲ ಕಡೆ ಬರ್ಸಿದ್ಯಾ ಅಂತ ಹೇಳಿ ಎಷ್ಟು ಸ್ಕೋಪ್ ಕೊಡ್ತಾ ಇದ್ದಾಳೆ ಅವಳು. ನನಗೆ ತುಂಬ ಬೇಜಾರಾಗ್ತೈತೆ ಸಿದ್ದು, ತುಂಬ ಬೇಜಾರಾಗ್ತೈತೆ. ಇಲ್ಲಿಂದ ಫಸ್ಟ್ ಹೊರಟೋಗಿ ನೀವು. ನನಗೆ ಇಲ್ಲಿ ನೋಡಿ ಕೋಪ ಬಂದಾಗ ಯಾರು ನನ್ನ ಕಣ್ಣೆದುರುಗಡೆ ಇರ್ಕೊಡ್ದು, ನನಗೆ ಸಖತ್ತು ಕೋಪ ಬರುತ್ತೆ. ನನಗೆ ಎಷ್ಟು ಇಲ್ಲೋಡು ಬಿ ಪಿ ಐತೆ ಅಂತಂದರೆ ಅಷ್ಟು ಬಿ ಪಿ ಐತೆ. ಸುಮ್ಕಿರಪ್ಪ ಬಂಗಾರ ಸುಮ್ಮನಿರಪ್ಪ. ನಿನ್ನ ಬಿ ಪಿ ರೈಸ್ ಮಾಡ್ಕೊಬೇಡ, ನೀನು ಚೆನ್ನಾಗಿರ್ಬೇಕು ಕಣಪ್ಪ. ನಿನ್ನ ಬಿ ಪಿ ರೈಸ್ ಮಾಡ್ಕೊಂಡ್ರೆ ಮೊನ್ನೆ ಇನ್ನೂ ಹುಷಾರಿಲ್ದಂಗೆ ಆಗೈತೆ. ವಿಜಯ್ ನೀನು ಬೇಜಾರಾಗಬಾರ್ದು ಕಣಪ್ಪ. ಸುಮ್ಮನೆ ಕೈ ತೆಗಿರಿ. ನನಗೆ ಇಲ್ಲೋಡಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಕೈ ತೆಗಿರಿ. ಕೈ ಒತ್ತೋದು ಬೇಡ, ಕಾಲು ಒತ್ತೋದು ಬೇಡ. ನನಗೆ ಇಲ್ಲೋಡಿ ದುಡ್ಡು ಎಲ್ಲ ಖಾಲಿ ಆಗ್ತಾಯಿದೆ. ಎಷ್ಟಂತ ನಾನು ಕೊಡೋಣ, ಇಷ್ಟಂತ ಕೊಡೋಣ ನಾನು. ಸುಮ್ಮನೆ ದುಡ್ಡೆಲ್ಲನ ದುಂದು ವೆಚ್ಚ ಆಗ್ತಾಯಿದೆ. ಏನು ಯೂಸ್ ಆಗ್ತಾ ಇಲ್ಲ. ನೀವು ಮಾಡಿರೋದಕ್ಕೆ ಏನಾದರೂ ಯೂಸ್ ಆಯಿತಾ? ಅವ್ರು ಏನಾದರೂ ಜಗಳ ಆಡಿದ್ರಾ? ಚೈತ್ರ ಬಂದು ಏನಾದರೂ ಸುಗುಣನ ಹತ್ರ ಜಗಳ ಮಾಡಿದ್ಲಾ? ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕೆ
ಸುಗುಣನ ಗಂಡನ ಹೆಸರು ಹರ್ಷ ಅಂತ. ಅವ್ನು ನಾನು ಬರ್ಸಿದ್ದೀನಿ ಅಂತ ಸ್ಕೋಪ್ ಕೊಡ್ತಾ ಇದ್ದಾನಲ್ಲ. ಹೇಯ್ ಹೇಯ್ ನಡೀರಿ, ಎಲ್ಲ ನಡೀರಿ ಆಚೆ ಫಸ್ಟು. ನನಗೆ ಹಂಗೆ ತಲೆ ಕೆಟ್ಟು ಹೋಗ್ತೈತೆ. ಆಂಟಿ ಒಂದು 5 ನಿಮಿಷ ನೀನು ಸುಮ್ಮನೆ ಹೊರಗಡೆ ಹೋಗು. ಇಲ್ಲಿ ನೋಡ್ರಿ, ನನಗೆ ತೋರಿಸ್ಬೇಡಿ ನಿಮ್ಮ ಮುಖಗಳನ್ನ. ಅಲ್ಲ ಕಣಪ್ಪ, ಇವಾಗ ಅವಾಗ ಏನು ಬೇಡ. ಅವಾಗ ಎಲ್ಲ ಕೇಳಿ 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 ನನಗೆ ಸಾಕಾಗ್ಬಿಟ್ಟೈತೆ. ನನಗೆ ನೋಡಿ, ಸುಮ್ಮನೆ ಹೊರಗಡೆ ಹೋಗಿ. ತಲೆ ಬಿಸಿ ಆಗ್ತೈತೆ. ತಲೆ ಬಿಸಿ ಮಾಡಬೇಡಿ, ಹೊರಗಡೆ ಹೋಗಿ. ಅರ್ಥ ಆಗ್ತಿದೆಯಾ? ಹೊರಗಡೆ ಹೋಗಿ. ಯಾಕೆ ಅಮ್ಮ ಹಿಂಗಾಡುತ್ತೆ? ಯಾಕಮ್ಮಿ ಹಿಂಗಾಡ್ತೀನಿ ನೀನು? ಏಯ್ ಆಂಟಿ ನೋಡಿ, ಅವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ತಾ ಆಂಟಿ. ನೋಡ್ರಿ, ಇಲ್ಲಿ ಇರಬಾರ್ದು ಇವರು. ಇಲ್ಲಿದ್ರೆ ಸರಿ ಹೋಗಲ್ಲ ನೋಡಿ, ಹೇಳಿರ್ತೀನಿ. ನೀವು ಮಾಡಿರೋದೆಲ್ಲನ ಒಂದು ಇವಾಗ ಅದನ್ನು ಬೇರೆ ಅಳಿಸ್ಬೇಕು. ಅವ್ರು ನೋಡಿ ಅದನ್ನು ಖುಷಿ ಪಡ್ತಾ ಇದ್ದಾರೆ. ನಾವೇ ಗ್ರೇಟ್, ನಮ್ಮ ಹೆಸರು ಎಲ್ಲ ಕಡೆ ಐತೆ ಅಂತ ಹೇಳಿ ರೇಗಾಡ್ತಾ ಇದ್ದಾರೆ. ಅವರೆಲ್ಲನ ಖುಷಿ ಪಡ್ತಾ ಇದ್ದಾರೆ. ನಾವು ರೇಗಾಡ್ತಾ ಇದ್ದೀವಿ ಇಲ್ಲಿ. ಅವ್ರು ಖುಷಿ ಪಡ್ತಾ ಇದ್ದಾರೆ. ಇವಾಗ ನಾವು ಎಷ್ಟು ಅವರು ಎದುರುಗಡೆ ಹೇಳ್ಬಾರ್ದು. ಸುಮ್ಮನೆ ಹೊರಗಡೆ ಹೋಗಿ. ನನಗೆ ಯಾರು ಇರಬಾರ್ದು ನನ್ನ ಸಿಟ್ಟಾದಾಗ. ಅಕ್ಕ ಬಾರಿ ಸಿಂಧು ಬಾ, ಅವಳು ಸಿಟ್ಟಾಗಿ ಆಮೇಲೆ ಬರೋಣ ಬಾ. ಇಲ್ಲ ಅವಳಿಗೆ ಇವಾಗ ಸಿಟ್ಟಾಗೆ ಇದ್ದಾಳೆ. ಆಮೇಲೆ ಬರೋಣ ಬರ್ರಿ ಒಳಕ್ಕೆ. ಏನಂಗೆ ದೊಡ್ಡದಾಗಿ ಏನೋ ಕೆಲಸ ಮಾಡಿದ್ದಾರೆ ಅನ್ನೋ ಥರ ಬಂದವ್ರು. ದುಡ್ಡು ಕೊಡ್ರಿ ಅಂತ 50,000 ದುಡ್ಡು. ಎಲ್ಲಿ ತಗೊಂಬಂದು ಕೊಡಲಿ 50,000 ದುಡ್ಡು ನಾನು? ಏನು ವಿಜಿ ಏನು ದುಡ್ಡಿನ ಮರ ಹಾಕೋಳ? ಹಾಂ, ನೀನು ಬಿಡಪ್ಪ, ಬಿಡಿಸಿ ಕೊಡ್ತಾಳೆ. ಹೂವಾಗಿ, ಕಾಯಾಗಿ, ಹಣ್ಣಾಗಿ ಎಲ್ಲ ಉದುರುತ್ತೆ ಅಲ್ಲಿ. ಪಳ 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 ದುಡ್ಡು ಅನ್ನಕ್ಕೆ ಏನು ಎಲ್ಲಾದರೂ ದುಡ್ಡಿನ ಮರ ಹಾಕೋಳ ಅವಳು ವಿಜಿ? ಏನು ಮಾಡಿದ್ದಾರೆ ಹೆಸರು ಎಲ್ಲ ತಿಳ್ಕೊಂಡು ಅದೇನು ಮಾಡಬೇಕು ಮಾಡಿದ್ರೆ ಕೆಲಸ ಕರೆಕ್ಟಾಗಿ ಆಗಬೇಕು. ಕರೆಕ್ಟಾಗಿ ಆಗಿ ಅವ್ರು ಇವತ್ತು ಬೇಕಾದ್ರೆ ಜಗಳ ಮಾಡ್ಕೊಂಡಿದ್ರೆ ನಾನು 1 ಲಕ್ಷ ಬಹುಮಾನ ಕೊಡೋಕ್ಕೂ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಹಿಂಗೆಲ್ಲ ಆದಮೇಲೂ ನನ್ನ 50,000 ದುಡ್ಡು ಕೊಟ್ಟರೆ ನನಗೆ ಲಾಸ್ ಆಗಲ್ವಾ? ನಾನೇ ಕ್ಲಾಸ್ ಮಾಡ್ಕೊಂಡು ಕೊಡಲಿ? ನಾನು ಕೊಡೋದಿಲ್ಲ. ಓ, ಇವ್ರು ಬಂದುಬಿಟ್ಟಿದ್ದಾರೆ ಏನೋ ಅಂದ್ಕೊಂಡು. ಬಿಡು, ಕೊಡ್ತಾಳೆ ಎಷ್ಟು ಕೇಳಿದ್ರು ಅಂತ. ನಾನಾಗತಿ ಕಟ್ಟಿ ಮನೆ ಸಾಲ ತೀರಿಸಿದ್ನಿ. ನಾನಾಗತಿಗೆ ಮನೆ ಲೋನ್ ತೀರಿಸಿದ್ದೀನಿ. ಸಾಲ ಮಾಡ್ಕೊಂಡು ಬೀದಿಗೆ ಬೀಳ್ತಾ ಇದ್ರು. ನಾನು ಕಟ್ಟಿದ್ದೀನಿ. ಇವಾಗ ಮತ್ತೆ 50,000 ಅಂತೆ. ಯಾರಾದರೂ ಉಗ್ಳಲ್ವಾ ಇವ್ರನ್ನ? ಏನು ಇವ್ರಿಗೇನು ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿಲ್ವಾ? ನನಗೆ ಬರೋ ಟೆನ್ಷನ್ಗೆ, ನನಗೆ ಬರ್ತಾ ಇರೋ ಕೋಪಕ್ಕೆ ನಿಜ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಏನಿಲ್ಲ ಮತ್ತೆ ನನ್ನ ಸುದ್ದಿಗೆ ಬಂದುಬಿಟ್ರೆ ನನಗಂತೂ ನನ್ನ ಕೋಪ ಯಾರ ಮೇಲೆ ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಅವ್ರ ಗಂಡ ಹಿಡ್ಕೊಂಡು ಸುಗುಣನ ಹೊಡೆದು ಬಿಡ್ತಾನೆ ಅಂದ್ಕೊಂಡೆ. ಆದರೆ ಅಲ್ಲಿ ನೋಡಿದ್ರೆ ಅವನು ಬಂದುಬಿಟ್ಟು ಎಲ್ಲ ನೋಡಿ ಸ್ಕೋಪ್ ಕೊಟ್ಟು ಮತ್ತೆ ಹೋಗಿ ಕರ್ಕೊಂಬಂದು ಹೆಂಡ್ತಿನ ನೋಡಿ ಸುಗುಣ ನನ್ನ ಹೆಸರು ಬರ್ಸಿದ್ದೀನಿ ನೋಡಿ, ಹರ್ಷ ಸುಗುಣ ಅಂತ ಹೇಳಿ ನನ್ನ ಹೆಸರು ಬರ್ಸಿದ್ದೀನಿ ಅಂತ ಸ್ಕೋಪ್ ಕೊಡ್ತಾ ಇದ್ದಾನೆ. ಅವನು ಏನಾದರೂ ಅಲ್ಲಿ ಸುಗುಣ ಹಿಡ್ಕೊಂಡು ಹೊಡೆದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಆದರೆ ಅದು ಉಲ್ಟಾ ಆಗ್ಬಿಡ್ತಲ್ಲ. ಇವ್ರು ದುಡ್ಡು ಬೇರೆ ಕೇಳೋಕೆ ಬಂದವ್ರು. ಏನು ದುಡ್ಡಿನ ಗಿಡ ಹಾಕಿದ್ದೀನ ನಾನು? ಎಲ್ಲದಕ್ಕೂ ದುಡ್ಡು ಕೊಡು ಅಂತಂದ್ರೆ ನಾನು ಸಾಲ ತೀರಿಸಿರೋದು ಈ ಮನೇನ. ಏನು ಅಂದ್ಕೊಬಿಟ್ಟಿದ್ದಾರೆ ಇವರು. ನನಗೆ ನೋಡಿ ಬರ್ತಾ ಇರೋ ಕೋಪಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನನಗೆ ಅಷ್ಟು ಸಿಟ್ಟು ಬರ್ತಾ ಐತೆ. ನೀವು ವರ್ಷ ಅವ್ರು ಎಲ್ಗೋದ್ರು ಅದನ್ನ ಅಳಿಸಿ ಹಾಕ್ತಾರೆ ಅಂತ ಹೇಳಿದ್ರೆ ನನಗೊಂಥರ ಟೆನ್ಷನ್ ಆಗಿ ಬೇಡ ಹೇಗಾಡೋಣ ಅನ್ನಿಸ್ತಾ ಐತೆ. ಚೈತ್ರ ಬಂದು ಸುಗುಣನ ಮೇಲೆ ಜಗಳ ಮಾಡಬೇಕಾಗಿತ್ತು. ಸುಗುಣನ ಗಂಡ ಸುಗುಣನ ಹೊಡಿಬೇಕಾಗಿತ್ತು. ಎಲ್ಲ ಆ ಕಡೆ ಈ ಕಡೆ ಬಂದು ಎಲ್ಲ ಸುಗುಣನ ಮೇಲೆ ಫೈಟಿಂಗ್ ಮಾಡ್ತಾ ಇದ್ರೆ ಅದನ್ನ ನೋಡೋದಕ್ಕೊಂದು ಚಂದ ಆಗಿತ್ತು. ಆದರೆ ಈಗ ಎಲ್ಲರೂ ಚೆನ್ನಾಗಿದ್ದಾರಲ್ಲ, ಯಾಕಂದರೆ ಸುಗುಣನ ಗಂಡನ ಹೆಸರು ಹರ್ಷ ಅಂತೆ. ಹಿಂದೆ ಮುಂದೆ ಏನೋ ತಿಳ್ಕೊಳ್ದಲ್ಲೇ ಈ ಅಮ್ಮ ಈ ಕೆಲಸ ಮಾಡಿದ್ದೀನಿ ದುಡ್ಡು ಕೊಡು ಅಂತ ಕೇಳ್ತಾವಳೆ. ಎಲ್ಲಿಂದ ತಂದು ಕೊಡಲಿ? ನಾನು ಮನೆ ಲೋನ್ ತೀರಿಸಿದ್ದೀನಿ, ಮತ್ತೆ ದುಡ್ಡು ಕೊಡಬೇಕಾ? ನನಗೆ ಸಿಟ್ಟು ಬಂದೈತೆ. ಸಿಟ್ಟು ಬಂದಾಗ ಸ್ವಲ್ಪ ಸುಮ್ಮನೆ ಹೊರಗಡೆ ಹೋದ್ರು. ಏನು ಅನ್ಕೊಬಿಟ್ಟಿದ್ದಾರೆ. ನಾನು ಹೇಳ್ದಂಗೆ ಕೇಳಬೇಕೆಲ್ಲನ. ನಾನು ಹೇಳಿದ್ದೇ ವೇದವಾಕ್ಯ. ನಾನು ಹೇಳ್ದಂಗೆ ಕೇಳಬೇಕು. ಇವಾಗ ಅವ್ರು ನಾನು ಹೇಳ್ದಂಗೆ ಕೇಳಬೇಕು. ನಾನು ಈ ಮನೆ ಸಾಲ ತೀರಿಸಿರೋದು, ನಾನು ಈ ಮನೆ ಲೋನ್ ಕಟ್ಟಿರೋದು. ನಾನು ಹೇಳ್ದಂಗೆ ಇವ್ರು ಕೇಳಬೇಕು, ಇವ್ರು ಹೇಳ್ದಂಗೆ ನಾನು ಕೇಳೋಕ್ಕಲ್ಲ ಇರೋದು. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.